ನಮಸ್ಕಾರ. ಮಿಥುನ ರಾಶಿಯವರ ರಾಶಿ ಭವಿಷ್ಯ ಹೇಗಿದೆ? ಮಿಥುನ ರಾಶಿಯವರನ್ನ ಅಲ್ಲಗಳೆದವರು ಇವತ್ತು ಮಿಥುನ ರಾಶಿಯವರ ಕಾಲ ಕೆಳಗಡೆ ಬಂದು ನಿಲ್ಲುವಂತಹ ಕಾಲ ಸನ್ನಿಹಿತವಾಗ್ತಿದೆ. ಮಿಥುನ ರಾಶಿಯವರನ್ನ ಯಾರೆಲ್ಲ ಇವರ ಕೈಲಿ ಏನು ಆಗಲ್ಲ ಅಂದ್ರು ಇವತ್ತು ಅವರು ಇವರನ್ನ ಕಣ್ ಬಿಟ್ಟು ನೋಡುವಂತಹ ಕಾಲ ಇದೀಗ ಮಿಥುನ ರಾಶಿಯವರಿಗೆ ಒಲಿದು ಬಂದಿದೆ. ಹಾಗಾದ್ರೆ ಮಿಥುನ ರಾಶಿಯವರ ರಾಶಿ ಭವಿಷ್ಯ ಹೇಗಿದೆ? ಏನೆಲ್ಲ ಲಾಭಗಳಿದೆ, ಏನೆಲ್ಲ ನಷ್ಟಗಳಿದೆ, ಅವುಗಳನ್ನ ಪರಿಹರಿಸೋ ಕ್ರಮ ಯಾವುವು, ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಮಿಥುನ ರಾಶಿಯವರಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂಥ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಮಿಥುನ ರಾಶಿಯಲ್ಲಿ ಶುಕ್ರನ ಸಂಚಾರವು ಶನಿ ಬುಧಾದಿ ಗ್ರಹಗಳ ಪ್ರಭಾವದಿಂದ ಶೈಕ್ಷಣಿಕ, ವೃತ್ತಿ, ಆರ್ಥಿಕ, ಕುಟುಂಬ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಬದಲಾವಣೆ ತರುತ್ತಾ ಇದೆ. ವಿದ್ಯಾರ್ಥಿಗಳಿಗೆ ಶುಭವಾಗಲಿದ್ದು ವೃತ್ತಿಯಲ್ಲಿ ಸ್ಥಿರ ಪ್ರಗತಿಯಾಗತ್ತೆ. ಆರ್ಥಿಕ ಚಂಚಲತೆ, ಕೌಟುಂಬಿಕ ಸೌಹಾರ್ದ ಮುಖ್ಯ ಅಂತ ಹೇಳಲಾಗ್ತಿದ್ದು ಆರೋಗ್ಯದ ಬಗ್ಗೆ ಕೂಡ ಕಾಳಜಿ ವಹಿಸಬೇಕಾಗತ್ತೆ. ಮಿಥುನ ರಾಶಿಗಳಿಗೆ ಇದೀಗ ಉತ್ತಮ ಫಲ ಸಿಗ್ತಾ ಇದೆ. ಮಿಥುನ ರಾಶಿಯ ಅಧಿಪತಿಯಾದಂತಹ ಶುಕ್ರನು ಇದೀಗ ಶನಿ, ಬುಧ, ಮಂಗಳ ಮತ್ತು ಚಂದ್ರನ ಪ್ರಭಾವಕ್ಕೆ ಸಿಗುವ ಸಂದರ್ಭ ಬರಲಿದ್ದು ಈ ಸಂಯೋಜನೆಯು ಬೌದ್ಧಿಕ ಮತ್ತು ಮಾನಸಿಕ ಸ್ತರಗಳಲ್ಲಿ ಬದಲಾವಣೆಯನ್ನು ತರುತ್ತೆ. ಬುಧನ ತ್ರಿಶಾಂಶದಲ್ಲಿ ಶುಕ್ರನಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಬಹಳ ಶುಭಕರ ಅಂತ ಹೇಳಬಹುದು. ಸಂಸ್ಕೃತ, ಕನ್ನಡ ಸೇರಿದಂತೆ ಭಾಷಾ ಅಧ್ಯಯನ ಮಾಡೋರಿಗೆ ಗ್ರಹಣ ಶಕ್ತಿ ಹೆಚ್ಚಾಗಲಿದೆ. ಶನಿಯ ದ್ರೇಕಾಣವು ಶಿಸ್ತನ್ನು ನೀಡುತ್ತದೆ. ಉನ್ನತ ಮಟ್ಟದ ಪರೀಕ್ಷೆಗಳಿಗೆ ಸಿದ್ಧರಾಗ್ತಿರ್ತಕ್ಕಂಥವರಿಗೆ ಈ ಸಮಯ ಆಳವಾದ ಅಧ್ಯಯನಕ್ಕೆ ಪೂರಕವಾಗಿದೆ. ವ್ಯಾಕರಣ ಮತ್ತು ತರ್ಕಶಾಸ್ತ್ರದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥವರಿಗೆ ಗ್ರಂಥಗಳ ಸೂಕ್ಷ್ಮ ಅರ್ಥಗಳು ಸುಲಭವಾಗಿ ಅರ್ಥವಾಗುತ್ತೆ. ಶನಿಯ ದ್ವಾದಶಾಂಶ ಮತ್ತು ದ್ರೇಕಾಣದ ಪ್ರಭಾವವು ವೃತ್ತಿ ಜೀವನದಲ್ಲಿ ನಿಧಾನವಾದರೂ ಸ್ಥಿರವಾದ ಪ್ರಗತಿಯನ್ನು ನೀಡುತ್ತೆ. ಶಾಲಾ, ಕಾಲೇಜು ಅಥವಾ ಗುರುಕುಲಗಳ ಆಡಳಿತ ನಿರ್ವಹಣೆ ಮಾಡತಕ್ಕಂಥವರಿಗೆ ವ್ಯವಸ್ಥಿತವಾದ ವೇಳಾಪಟ್ಟಿ ಮತ್ತು ವರದಿಗಳನ್ನು ಸಿದ್ಧಪಡಿಸಲು ಇದು ಸಕಾಲ ಅಂತ ಹೇಳಬಹುದು. ಇನ್ನು ಶುಕ್ರನು ಕೃಷಿಗೂ ಕಾರಕನಾಗಿರೋದ್ರಿಂದ ಅಡಿಕೆ ತೋಟ ಅಥವಾ ತೋಟಗಾರಿಕೆಯಲ್ಲಿ ತೊಡಗಿರ್ತಕ್ಕಂಥವರಿಗೆ ಶನಿಯ ಪ್ರಭಾವದಿಂದಾಗಿ ದೀರ್ಘಕಾಲಿಕ ಲಾಭದ ಯೋಜನೆಗಳು ಕೈಗೂಡಲಿವೆ. ಭೂಮಿಯ ಫಲವತ್ತತೆ ಹೆಚ್ಚಿಸಲು ಮಾಡುವ ಪ್ರಯೋಗಗಳು ಸಫಲವಾಗುತ್ತೆ. ಚಂದ್ರನ ಹೋರೆಯಲ್ಲಿ ಶುಕ್ರನಿರೋದ್ರಿಂದ ಆರ್ಥಿಕ ವಿಷಯಗಳಲ್ಲಿ ಚಂಚಲತೆ ಇದ್ರೂ ಕೂಡ ಆದಾಯ ಬಂದ್ರೆ ಅನಿರೀಕ್ಷಿತ ಖರ್ಚುಗಳು ಎದುರಾಗುತ್ತೆ. ಕುಟುಂಬದ ಅಗತ್ಯಗಳಿಗಾಗಿ ಅಥವಾ ಗೃಹೋಪಯೋಗಿ ವಸ್ತುಗಳಿಗಾಗಿ ಹಣ ವ್ಯಯವಾಗುತ್ತೆ. ಮಂಗಳನ ನವಾಂಶವು ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಜಾಗರೂಕತೆ ಇರಲಿ ಅಂತ ಹೇಳಲಾಗ್ತಾ ಇದ್ದು ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ ಯಾವುದೇ ಆಸ್ತಿಯನ್ನ ಖರೀದಿ ಮಾಡಿ. ಇಲ್ಲವಾದ್ರೆ ಬಹಳಷ್ಟು ತೊಂದರೆಗೆ ಸಿಲುಕಿ ಹಾಕೊಳ್ತೀರಾ. ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸದೆ ಯಾವುದೇ ಆಸ್ತಿಯನ್ನು ಕೂಡ ಖರೀದಿ ಮಾಡಕ್ ಹೋಗಬೇಡಿ. ಶುಕ್ರನು ವೈವಾಹಿಕ ಜೀವನದ ಕಾರಕನಾಗಿರೋದ್ರಿಂದ ಕುಜನ ನವಾಂಶದಲ್ಲಿರೋದ್ರಿಂದ ಸಂಬಂಧಗಳಲ್ಲಿ ಸ್ವಲ್ಪ ಖಾರ ಇರಬಹುದು. ಸಣ್ಣ ವಿಷಯಗಳಿಗೆ ಪತಿಪತ್ನಿಯರ ನಡುವೆ ವಾದ ಉಂಟಾಗಬಹುದು. ಶನಿಯ ಪ್ರಭಾವ ಇರೋದ್ರಿಂದ ತಾಳ್ಮೆಯಿಂದ ವರ್ತಿಸೋದು ಅಗತ್ಯ. ಮನೆಯಲ್ಲಿ ಹಿರಿಯ ಸ್ತ್ರೀಯರ ಬಗ್ಗೆ, ವಿಶೇಷವಾಗಿ ತಾಯಿಯ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ ಗಮನ ಹರಿಸೋದು ಮುಖ್ಯ. ಚಂದ್ರನ ಹೋರಿಯು ತಾಯಿಯ ಭಾವನೆಗಳಿಗೆ ಬೆಲೆ ನೀಡಲು ಸೂಚನೆಯನ್ನು ಕೊಡ್ತಾರೆ. ಇನ್ನು ಪಿತ್ತ ಅಥವಾ ಉಷ್ಣದ ಪ್ರಮಾಣವನ್ನ ನಿಮ್ಮ ಶರೀರದಲ್ಲಿ ಹೆಚ್ಚಿಸುವಂತಹ ಸಾಧ್ಯತೆ ಇರೋದ್ರಿಂದ ಮೆದುಳಿಗೆ ಹೆಚ್ಚಿನ ಕೆಲಸವನ್ನ ಇದು ನೀಡೋದ್ರಿಂದ ಮಾನಸಿಕ ದಣಿವು ಕೂಡ ಉಂಟಾಗಬಹುದು. ಹೀಗಾಗಿ ಪ್ರಾಣಾಯಾಮ ಮತ್ತು ಯೋಗದ ಮೂಲಕ ನೀವು ಆರೋಗ್ಯದ ಸಮತೋಲನವನ್ನ ಕಾಪಾಡಿಕೊಳ್ಬೇಕಾಗತ್ತೆ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಗೌರವ ಮತ್ತು ಧನಲಾಭ ಕೂಡ ದೊರೆಯುತ್ತೆ. ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಆದ್ರೆ ಆತುರ ಪಡೋಕ್ ಹೋಗ್ಬೇಕು. ಆರೋಗ್ಯ ಮತ್ತು ಖರ್ಚಿನ ಬಗ್ಗೆ ಹೆಚ್ಚಿನ ನಿಗಾವನ್ನ ನೀವು ವಹಿಸಬೇಕಾಗತ್ತೆ. ಸಾಮಾನ್ಯ ಫಲವನ್ನ ಈ ಸಂದರ್ಭದಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ನಿಮ್ಮಲ್ಲಿ ಬೌದ್ಧಿಕ ಚತುರತೆ ಮತ್ತು ಕೆಲಸದ ಜವಾಬ್ದಾರಿ ಎರಡೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಶನಿಯ ಪ್ರಭಾವವು ನಿಮ್ಮನ್ನ ಹೆಚ್ಚು ಪ್ರಬುದ್ಧರನ್ನಾಗಿ ಮಾಡಿದ್ರೆ ಬುಧನ ಪ್ರಭಾವವು ನಿಮ್ಮ ಸಂವಹನ ಕಲೆಯನ್ನ ಹೆಚ್ಚಿಸ್ತಾ ಹೋಗುತ್ತೆ ಅಂತ ಹೇಳಬಹುದು. ಇನ್ನು ಮದುವೆ ಆಗಿಲ್ಲ ಅನ್ನೋರಿಗೆ ಈ ಒಂದು ಸಂದರ್ಭದಲ್ಲಿ ಗುರುಬಲ ಕೂಡ ಚೆನ್ನಾಗಿರೋದ್ರಿಂದ ಮದುವೆಯ ಯೋಗ ಇದ್ದು ನೀವು ಇಷ್ಟಪಟ್ಟವರನ್ನೇ ಮದುವೆ ಆಗಬಹುದು ಅಂತ ಹೇಳಬಹುದು. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಪ್ರೀತಿಯ ವಿಚಾರವನ್ನ ಕೂಡ ಮನೆಯವರಿಗೆ ತಿಳಿಸೋದ್ರಿಂದ ಮನೆಯವರು ಕೂಡ ಒಪ್ಪಿಗೆಯನ್ನ ಸೂಚಿಸ್ತಾರೆ ಅಂತ ಹೇಳಬಹುದು. ಇನ್ನು ನೀವು ಈ ಒಂದು ಸಂದರ್ಭದಲ್ಲಿ ಕೆಲಸಗಳ ಮರವಿನ ಕಾರಣದಿಂದಾಗಿ ಆ ಕೆಲಸಗಳನ್ನ ಅರ್ಧಕ್ಕೆ ಬಿಡ್ತೀರಾ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಆ ಅರ್ಧಕ್ಕೆ ಬಿಟ್ಟಂತಹ ಕೆಲಸಗಳನ್ನ ಪರಿಪೂರ್ಣಗೊಳಿಸುವತ್ತ ಗಮನವನ್ನ ಹರಿಸಬೇಕಾಗುತ್ತೆ. ನಿಮ್ಮವರಿಗೆ ಆಡಿದ ಕಠೋರ ಮಾತುಗಳು ನಿಮ್ಮನ್ನ ಸಿಟ್ಟಿಗೇರಿಸಬಹುದು.
ಹಣ ಕೂಡ ವ್ಯಯವಾಗುವ ಸಾಧ್ಯತೆ ಇದೆ. ನಿಮ್ಮ ಕನಸುಗಳು ನಿಮಗೆ ಉತ್ಸಾಹವನ್ನು ತಂದುಕೊಡುತ್ತೆ. ಪ್ರೀತಿಯಿಂದ ಎಲ್ಲರನ್ನ ಮಾತನಾಡಿಸ್ತೀರಾ. ನಿಮ್ಮ ಆಲೋಚನೆಗಳು ಎಲ್ರಿಗೂ ಕೂಡ ಇಷ್ಟವಾಗುತ್ತೆ ಅಂತ ಹೇಳಬಹುದು. ಈ ಒಂದು ಸಂದರ್ಭದಲ್ಲಿ ನೀವು ಹೊಸದಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಥವಾ ವ್ಯಾಪಾರ ವ್ಯವಹಾರವನ್ನು ಶುರು ಮಾಡಬೇಕು ಅಂತ ಅಂದ್ರೂ ಕೂಡ ಶುರು ಮಾಡಬಹುದು. ಇದರಿಂದ ನಿಮ್ಮ ಜೀವನದಲ್ಲಿ ಒಂದಷ್ಟು ಆಕಸ್ಮಿಕ ಲಾಭ ಅನ್ನೋದು ಸಿಗುತ್ತೆ. ಇನ್ನು ಕಳೆದುಕೊಂಡವರ ಬಗ್ಗೆ ಪಶ್ಚಾತ್ತಾಪ ಇರುತ್ತೆ. ಎಲ್ಲವನ್ನ ನಿಸ್ವಾರ್ಥಿಗಳಂತೆ ಬಿಡೋದು ಬೇಡ. ನಿಮ್ಮ ವಿನಮ್ರತೆಯು ನಿಮಗೆ ವರದಾನವಾಗತ್ತೆ. ಅಪರಿಚಿತವಾದ ಹುದ್ದೆಗಳನ್ನ ಅನಿವಾರ್ಯವಾಗಿ ನೀವು ಅಲಂಕರಿಸ್ತೀರಾ. ಆಸ್ತಿಯ ಇಬ್ಬಾಗಕ್ಕೆ ಸಹಿ ಹಾಕಬೇಕಾಗತ್ತೆ. ಅತಿಯಾದ ನಗು ಕೂಡ ಈ ಸಂದರ್ಭದಲ್ಲಿ ಬೇಡ. ಕೋಪದಿಂದ ಆಡಿದ ಮಾತಿಗೆ ಕ್ಷಮೆ ಕೇಳ್ತಕ್ಕಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಬಹುದು. ಅಂದುಕೊಂಡ ಕೆಲಸವೂ ಆಗದೆ ಹತಾಶ ಭಾವವೂ ಕೂಡ ಮೂಡಬಹುದು. ಹೀಗಾಗಿ ಮಾತಿನ ಮೇಲೆ ಹಿಡ್ತಾ ಇದ್ರೆ ತುಂಬಾನೇ ಒಳ್ಳೆಯದು. ನಿಮ್ಮ ಬೌದ್ಧಿಕ ಕಸರತ್ತಿಗೆ ಸೋಲಾಗತ್ತೆ. ಗೃಹೋಪಯೋಗಿ ವಸ್ತುಗಳು ನಿಮಗೆ ದುಬಾರಿ ಅನಿಸಬಹುದು. ನಿಮ್ಮ ಮಾತೆ ನಿಮಗೆ ಹಿಂದಿರುಗುವ ಸಾಧ್ಯತೆ ಇದೆ. ಹತ್ತಿರದವರ ಬಳಿ ಹಣವನ್ನು ಪಡ್ಕೊಳ್ತೀರಾ. ವಾಸಸ್ಥಳವನ್ನು ಕೂಡ ಬದಲಾಯಿಸ್ತೀರಾ. ಇನ್ನು ನೀವು ಹತ್ತಿರದವರ ಬಳಿ ಹಣವನ್ನು ಪಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಯೋಚಿಸಿ ಆನಂತರ ನೀವು ಹಣವನ್ನು ಪಡೆಯೋದು ತುಂಬಾನೇ ಒಳ್ಳೆಯದು. ಇಲ್ಲವಾದ್ರೆ ಪ್ರತಿಕೂಲ ವಾತಾವರಣ ಉಂಟಾಗುತ್ತೆ. ಅನಗತ್ಯವಾಗಿ ಖರ್ಚುಗಳನ್ನು ಮಾಡಕ್ಕೆ ಹೋಗಬೇಡಿ. ವಿದ್ಯಾರ್ಥಿಗಳು ಸ್ವಾತಂತ್ರ್ಯವನ್ನು ಬಯಸ್ತಾರೆ. ಆದರೆ ದೊರೆತಂತಹ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳಿ. ದುರುಪಯೋಗ ಪಡಿಸ್ಕೊಳ್ಳೋಕೆ ಹೋಗಬೇಡಿ. ಈ ಒಂದು ಸಂದರ್ಭದಲ್ಲಿ ನೀವು ಉದ್ಯೋಗದಲ್ಲಿ ಜಾಣ್ಮೆಯನ್ನು ಪ್ರದರ್ಶಿಸಿದ್ರೆ ಇನ್ನೊಬ್ಬರ ಪ್ರಭಾವದ ಮೇಲೆ ನೀವು ಕೆಲಸವನ್ನು ಪಡ್ಕೊಳ್ತೀರಾ. ಆಪ್ತರಿಂದ ಅನಿರೀಕ್ಷಿತ ಪಾರಿತೋಷಿಕಗಳು ಕೂಡ ಸಿಗುತ್ತೆ. ಮಾತುಗಾರಿಕೆಗೆ ನಿಮಗೆ ಒಳ್ಳೆಯ ಉದ್ಯೋಗ ಸಿಗುತ್ತೆ. ಸಂಗಾತಿಯನ್ನ ಮಾತಿನಿಂದ ನೋಯಿಸೋಕೆ ಹೋಗಬೇಡಿ. ಆನಂತರ ಸಮಾಧಾನ ಮಾಡ್ತಕ್ಕಂಥ ಅನಿವಾರ್ಯತೆ ಕೂಡ ಬರುತ್ತೆ. ಮನಸ್ಸನ್ನ ಅರ್ಥ ಮಾಡಿಕೊಂಡು ಬೇರೆಯವರ ಜೊತೆ ವ್ಯವಹಾರ ಮಾಡಿ. ಪ್ರಯಾಣ ಮಾಡಿದ್ರೆ ಶುಭ ಫಲ ಪ್ರಾಪ್ತಿಯಾಗತ್ತೆ. ಉದ್ಯಮದಲ್ಲಿ ಸಣ್ಣ ಪ್ರಗತಿ ಕೂಡ ನಿಮಗೆ ಲಾಭವನ್ನು ತಂದುಕೊಡುತ್ತೆ. ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿಕ್ಕೆ ವಿಶ್ರಾಂತಿಯ ಅಗತ್ಯ ಕೂಡ ಇದೆ. ಬೌದ್ಧಿಕ ಸಾಧನೆಗೆ ಪುರಸ್ಕಾರ ಸಿಗುತ್ತೆ. ಮಾನಸಿಕವಾಗಿ ಯಾವ ಕ್ಷೋಭೆಯನ್ನು ಕೂಡ ಮನಸ್ಸಿಗೆ ತಂದುಕೊಳ್ಳದೆ ಚಿತ್ತ ವಿಶ್ರಾಂತಿಯನ್ನ ನೀವು ಪಡ್ಕೊಳ್ಬೇಕಾಗತ್ತೆ. ಸಂಗಾತಿಯು ನಿಮ್ಮ ಪೂರ್ವ ವೃತ್ತಾಂತವನ್ನ ಬಿಚ್ಚಿಡಬಹುದು. ಅತಿಯಾದ ನಾಚಿಕೆ ಇದರಿಂದ ಆಗಬಹುದು. ಆದರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಬಂದಿದ್ದೆಲ್ಲವನ್ನ ಕೂಡ ನಿಭಾಯಿಸ್ತಾ ಹೋಗಿ. ಕೆಲಸವನ್ನ ಬದಲಾಯಿಸುವ ಯೋಚನೆ ನಿಮ್ಮ ಸಂಗಾತಿಯಿಂದ ನಿಮಗೆ ಬೆಂಬಲ ಕೂಡ ಸಿಗುತ್ತೆ. ನಿಮ್ಮ ತಪ್ಪುಗಳನ್ನ ಗಂಭೀರವಾಗಿ ಸ್ವೀಕರಿಸಿ ತಿದ್ದುಕೊಳ್ಳುವ ಪ್ರಯತ್ನವನ್ನ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗತ್ತೆ. ನೀವು ಧಾರ್ಮಿಕ ಆಚರಣೆಗಳನ್ನ ಬಹಳ ಕುತೂಹಲದಿಂದ ಮಾಡ್ತೀರಾ. ಪ್ರೇಮವನ್ನ ವ್ಯವಹಾರಕ್ಕೆ ಜೋಡಿಸೋದು ಬೇಡ ಅಂತ ಹೇಳಲಾಗ್ತಾ ಇದ್ದು ಅವಸರದಲ್ಲಿ ಪ್ರಯಾಣವನ್ನ ಮಾಡೋಕ್ ಹೋಗಬೇಡಿ. ಇದರಿಂದ ಸಂತೃಪ್ತಿ ಕೂಡ ಸಿಗೋದಿಲ್ಲ ಅಂತ ಹೇಳಬಹುದು. ಒಂದಷ್ಟು ಸ್ನೇಹಪರವಾದ ವ್ಯಕ್ತಿತ್ವ ಇತರರಿಗೆ ಇಷ್ಟವಾಗುವಂತಹ ಸಾಧ್ಯತೆ ಇದೆ. ಶತ್ರುತ್ವ ಅನ್ಯ ರೀತಿಯಲ್ಲಿ ಆರಂಭವಾಗತ್ತೆ. ಹಳೆಯ ನೋವನ್ನ ಸ್ಮರಿಸ್ಕೊಳ್ಳೋಕೆ ಹೋಗಬೇಡಿ. ಆದಾಯದ ಮೂಲವನ್ನ ಹುಡ್ಕೊಳ್ತೀರಾ. ಮನೆಗೆ ಹಣದ ಸಹಾಯ ಮಾಡಬೇಕಾದ ಸ್ಥಿತಿ ಕೂಡ ಬರುತ್ತೆ. ನಿಮ್ಮವರ ಗೌಪ್ಯತೆಯನ್ನ ಸಾಧ್ಯವಾದಷ್ಟು ಕಾಪಾಡಿಕೊಳ್ಳಿ. ದೂರದ ಪ್ರಯಾಣವನ್ನ ಮಾಡಬೇಕಾದಂತಹ ಅನಿವಾರ್ಯತೆ ಹೆಚ್ಚಾಗುತ್ತೆ. ಉದ್ವೇಗವನ್ನ ಕಡಿಮೆ ಮಾಡಿಕೊಂಡು ಉತ್ಸಾಹಕ್ಕೆ ಭಂಗ ಬರುವ ಮಾತುಗಳನ್ನ ನೀವು ಈ ಸಂದರ್ಭದಲ್ಲಿ ಆಡೋಕ್ ಹೋಗಬೇಡಿ. ಒಳ್ಳೆಯ ವಿಶ್ವಾಸದ ಜೊತೆ ಕಾರ್ಯ ಆರಂಭಿಸಿ. ಸಕಲವೂ ಒಳಿತಾಗುತ್ತೆ. ಇದೆಲ್ಲವೂ ಕೂಡ ಮಿಥುನ ರಾಶಿಯವರ ರಾಶಿ ಭವಿಷ್ಯವಾಗಿದೆ. ನೀವು ಕೂಡ ಮಿಥುನ ರಾಶಿಯವರಾಗಿದ್ರೆ ನಿಮ್ಮ ರಾಶಿಯ ಹೆಸರನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.